ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಶನಿವಾರ, ನಮ್ಮ ಮನೆಯಲ್ಲಿ ಶನಿವಾರ ಮಾಡ್ತೀವಲ್ವ ವಾರನ, ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಎದ್ದಿದ್ದೆ. ಬೇಗನೆ ಎದ್ದು ನೆಲ ಎಲ್ಲ ಒರೆಸಿದ್ದಾಯಿತು. ನೆಲ ಎಲ್ಲ ಒರೆಸಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ರಂಗೋಲಿಯನ್ನು ಇಡ್ತಾಯಿದ್ದೀನಿ. ಹಾಗೆ ನನ್ನ ಮಕ್ಕಳು ಕೂಡ ಇಬ್ಬರೂ ಎದ್ದಿದ್ದಾರೆ ಅಂದರೆ ಸ್ವಲ್ಪ ನನಗೆ ಕೆಲಸ ಲೇಟ್ ಆಗುತ್ತೆ. ಆದರೂ ಇವಾಗ ಎಲ್ಲ ಕೆಲಸ ಮನೆಯೆಲ್ಲ ಕ್ಲೀನ್ ಆದರೆ ಒಂದು ರೌಂಡ್ ಎಲ್ಲ ಕೆಲಸ ಮುಗ್ದಾಗೆ ಇವಾಗ ಪೂಜೆ ಮಾಡಬೇಕು. ಅದಕ್ಕೆ ಮೊದಲು ರಂಗೋಲಿ ಎಲ್ಲ ಹಾಕ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು. ಇವಾಗ ಇಲ್ಲಿ ಚಾಕ್ ಪೀಸಲ್ಲೇ ರಂಗೋಲಿ ಹಾಕ್ತೀನಿ, ಯಾಕಂದರೆ ಮಕ್ಕಳಿದಾರಲ್ಲ ಮನೆಯಲ್ಲಿ, ಆ ಕಡೆ ಈ ಕಡೆ ಹಿಂದೆ ಮುಂದೆ ಓಡಾಡಿ ರಂಗೋಲಿ ಎಲ್ಲ ಅಳಿಸ್ಬಿಡ್ತಾರೆ ಅಂತೇಳಿ ಚಾಕ್ ಪೀಸಲ್ಲೇ ಹಾಕ್ತೀನಿ. ಇದು ಕೂಡ ಸ್ನಾನ ಆಗಿದೆ. ಶ್ರೇಯು ಶನಿವಾರ ದಿನ ಸ್ವಲ್ಪ ಲೇಟೇ ಆಗಿತ್ತು ಸ್ನಾನ ಮಾಡೋದು. ಇವತ್ತು ನಾನು ಪೂಜೆ ಮಾಡಬೇಕು ನಿನ್ನ ಜೊತೆಗೆ ಅಂತೇಳಿ ಒಂದು ಸ್ನಾನ ಆಗಿದೆ. ಇನ್ನು ನನ್ನ ಮಗಳಿಗೆ ಸ್ನಾನ ಮಾಡಿಸ್ಬೇಕು, ಆಮೇಲೆ ಮಾಡಿಸಿದ್ರಾಯ್ತು, ಸ್ವಲ್ಪ ಬಿಸಿಲು ಬರಲಿ ಅಂತೇಳಿ ಹಾಗೆ ಕಾಯ್ತಾ ಇದ್ದೀನಿ. ಬಿಸಿಲು ಕೂಡ ಇವತ್ತು ಬರ್ತಾ ಇದೆ. ಬಟ್ಟೆಗಳೆಲ್ಲ ಒಣಗಾಕಬೇಕು, ವಾಶ್ಗೆ ಹಾಕಿದ್ದೆ. ಹಾಗೆ ದೇವ್ರ ಪೂಜೆಗೆ ಬಿಡಿ ಹೂನ ತಂದಿದ್ರು, ಅದಕ್ಕೆ ಮಾಲೆ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿನೇ ಇತ್ತು ಅಂತೇಳಿ. ಹಾಗೆ ನೈಟೇ ಮಾಡಬೇಕು ಅಂದ್ಕೊಂಡಿದ್ದೆ, ನೈಟ್ ಮರ್ತೋಗ್ಬಿಟ್ಟಿದೆ, ಅದಕ್ಕೆ ಇವಾಗ ಮಾಡ್ತಾಯಿದ್ದೀನಿ. ದೇವ್ರ ಮನೇನ ಕ್ಲೀನ್ ಮಾಡ್ಕೊಬಿಡೋಣ ಪಟಪಟ ಅಂತೇಳಿ ದೇವ್ರ ಮನೇನ ಕ್ಲೀನ್ ಮಾಡ್ತಾಯಿದ್ದೀನಿ. ಶನಿವಾರ ದಿನ ನನ್ನ ಕೆಲಸ ಸ್ವಲ್ಪ ಲೇಟಾಗಿ ಆಗುತ್ತೆ ಎಲ್ಲನೂ. ಇನ್ನು ತಿಂಡಿ ಏನೂ ಮಾಡಿಲ್ಲ, ಏನೂ ಪ್ರಿಪೇರ್ ಕೂಡ ಮಾಡಿಲ್ಲ. ತಿಂಡಿ ಏನು ಮಾಡೋದು ಏನೋ ಗೊತ್ತಿಲ್ಲ. ಶ್ರೇಯು ಬೇರೆ ಹಸಿವಾಗ್ತಿದೆ ಅಂತ ಹೇಳ್ತಾ ಇದ್ದ. ಅದಕ್ಕೆ ಅವನಿಗೆ ಸ್ವಲ್ಪ ಆ್ಯಪಲ್ನ ಕಟ್ ಮಾಡಿ ಕೊಟ್ಟಿದ್ದೆ, ಅವನು ತಿಂತಾ ಇದ್ದಾನೆ. ಹಾಗೆ ನಮಗೆ ಏನಾದರೂ ತಿಂಡಿ ಮಾಡ್ಕೋಬೇಕು. ಇವಾಗ ಪೂಜೆ ಮುಗಿಸ್ಕೊಬಿಡ್ತೀನಿ. ಪೂಜೆ ಮುಗಿಸಿದ ನಂತರ ಏನಾದರೂ ತಿಂಡಿ ಮಾಡೋದಕ್ಕೆ ರೆಡಿ ಮಾಡ್ತೀನಿ. ಹಾಗೆ ದೇವ್ರ ಪೂಜೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಮಗಳು ಕೂಡ ಬಂದಳು, ತಾನು ದೇವ್ರ ಪೂಜೆ ಮಾಡೋದಕ್ಕೆ. ಸ್ನಾನ ಆಗಿಲ್ಲ, ಆದರೂ ಚಿಕ್ಕ ಮಗು ಅಲ್ಲ, ಪರವಾಗಿಲ್ಲ ಅಂತೇಳಿ ಕೂರಿಸ್ಕೊಂಡು ಪೂಜೆಯನ್ನು ಮಾಡ್ತಾ ಇದ್ದೀನಿ. ತುಳಸಿಗೂ ಕೂಡ ಪೂಜೆಯನ್ನು ಮಾಡಿದ್ದಾಯಿತು. ನಮ್ಮನೇಲಿ ಶನಿವಾರ ತುಳಸಿಗೆ ಪೂಜೆ ಆಗಲೇಬೇಕು. ಅದನ್ನು ಕೂಡ ಮುಗಿಸ್ಕೊಂಡು ದೇವ್ರ ಪೂಜೆ ಕೂಡ ಮುಗಿಸ್ಕೊಂಡು ತಿಂಡಿ ಏನು ಮಾಡೋಣ, ಏನು ಪ್ರಿಪೇರ್ ಮಾಡಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಹಾಗೆ ಇವತ್ತೊಂದಿನ ಟೈಮು ಕೂಡ 10:30 ಆಗೋಗಿತ್ತು. ಅದಕ್ಕೋಸ್ಕರ ಓಟ್ಸ್ ಮಾಡ್ಕೊಂಡು ತಿಂದ್ಬಿಡೋಣ, ಆಮೇಲೆ ಬೇಗ ಅಂತ ಮಧ್ಯಾಹ್ನ ಅಡುಗೆ ಮಾಡೋಣ ಅಂತೇಳಿ ಓಟ್ಸ್ ಮಾಡ್ಕೊಂಡು ತಿಂದ್ವಿ. ಹಾಗೆ ಶ್ರೇಯನು ಪರವಾಗಿಲ್ಲ ನಾನು ತಿಂತೀನಿ ಅಂತ ಹೇಳ್ದ. ಅವನಿಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಜಾಸ್ತಿ ಹಾಕಿ ಮಾಡಿಕೊಟ್ಟೆ, ಸಕ್ಕರೆ ಎಲ್ಲ ಹಾಕಿ ಮಾಡಿಕೊಟ್ಟೆ. ಒಳ್ಳೆ ಪಾಯಸ ಥರ ಆಗಿತ್ತು. ಆಯಿತು, ಚೆನ್ನಾಗಿದೆ ಅಂತೇಳಿ ಅವನು ಕೂಡ ತಿಂದ. ಹಾಗೆ ನನ್ನ ಮಗಳು ಸ್ವಲ್ಪ ಹಾಲು ಕೊಟ್ಬಿಟ್ಟು ಮಲಗಿಸೋಕೆ ಅಂತ ಹೇಳಿ ಹೋದೆ. ಸ್ವಲ್ಪ ಹೊತ್ತು ಮಲ್ಕೊಂಡ್ಳು ಅವಳು ಕೂಡ. ಚೆನ್ನಾಗಿ ಬಿಸಿಲು ಬಂದಿತ್ತು. ತಲೆ ಸ್ನಾನ ಕೂಡ ಮಾಡಿದ್ದೆ ಅಲ್ಲ, ಅದಕ್ಕೆ ಹೊರಗಡೆ ಹೋಗಿ ಚೆನ್ನಾಗಿ ತಲೆ ಎಲ್ಲ ಒಣಸ್ಕೊಂಬಿಡೋಣ, ಕೂದಲೆಲ್ಲ ಅಂತೇಳಿ ಹೊರಗಡೆ ಮಕ್ಕಳನ್ನ ಕರ್ಕೊಂಬಂದಿದ್ದೀನಿ. ಅವರು ಬೆಕ್ಕು ನೋಡ್ತಾ ಇದ್ದಾರೆ, ಬೆಕ್ಕಿದೆ ಇಲ್ಲಿ, ಬೆಕ್ಕು ನೋಡಿಕೊಂಡು ಬಾಬಾ ಅಂತ ಹೇಳ್ತಾ ಇದ್ದಾರೆ. ಬಾಯ್ಲಿ. ಹಾಗೆ ಮಧ್ಯಾಹ್ನ ಆಯಿತು. ಮಧ್ಯಾಹ್ನಕ್ಕೆ ಅಂತೇಳಿ ಸ್ವಲ್ಪ ಪಲಾವ್ ಮಾಡಿದ್ದೆ ಅಷ್ಟೇ, ಮತ್ತಿನ್ನೇನು ಮಾಡಿಲ್ಲ. ಹಾಗೆ ಇವತ್ತು ಯಾಕೋ ಸ್ವಲ್ಪ ಸುಸ್ತಾಗ್ತಾಯಿತ್ತು. ಶನಿವಾರ ಅಲ್ಲ, ಸಿಕ್ಕಾಪಟ್ಟೆ ಕೆಲಸ ಆಗುತ್ತೆ ಶನಿವಾರ ದಿನ. ಅದಕ್ಕೆ ಪಲಾವ್ ಅಷ್ಟೇ ಮಾಡಿದೆ, ಅನ್ನ ಸಾಂಬಾರು ಕೂಡ ಏನು ಮಾಡೋಕ್ಕೋಗಿಲ್ಲ. ಪಾತ್ರೆಗೆಲ್ಲ ತೊಳೆದು ಹಾಗೆ ಇಟ್ಟಿದ್ದೆ, ಅದೆಲ್ಲ ನೀರು ಆರಿತ್ತು. ಅದಕ್ಕೆ ಅದನ್ನೆಲ್ಲ ಸ್ಟ್ಯಾಂಡ್ಗೆ ಹಾಕ್ಬಿಡ್ಬೇಡ ಅಂತೇಳಿ ಸ್ಟ್ಯಾಂಡ್ಗೆ ಹಾಕ್ಕೊಳ್ತಾ ಇದ್ದೀನಿ.
ಫ್ರಿಜ್ ಕೂಡ ಕ್ಲೀನ್ ಮಾಡಿರಲಿಲ್ಲ, ತುಂಬ ದಿನ ಆಯಿತು ಅಂತೇಳಿ ಫ್ರಿಜ್ ಕ್ಲೀನ್ ಮಾಡೋಣ ಅಂತೇಳಿ ಹೋದೆ. ಅಷ್ಟೊತ್ತಿಗೆ ನೀರು ಕೂಡ ಬರ್ತಾ ಇರೋದು ಬಂದಾಯಿತು. ನೀರು ಮೋಸ್ಟ್ಲಿ ಸಂಪಲ್ಲಿ ಖಾಲಿಯಾಗಿದೆ ಅನಿಸುತ್ತೆ, ನೀರು ಬಂದಿರಲಿಲ್ಲ. ಅದಕ್ಕೆ ನಾಳೆ ಮಾಡಿದ್ರೆ ಆಯಿತು ಅಂತೇಳಿ ಸುಮ್ಮನೆ ಆದೆ. ಇವತ್ತು ಸ್ವಲ್ಪ ಬೇಗ ಮಲಗಿ ಬೇಗ ಎದ್ದೇಳೋಣ ಅಂದ್ಕೊಂಡು ಸ್ವಲ್ಪ ಹೊತ್ತೊಂದು ಹಾಫ್ ಆನ್ ಅವರ್ ಕೂಡ ನಾವು ನಿದ್ರೆ ಮಾಡಿದೆ. ಆಮೇಲೆ ಟಿ ವಿಗೆ ಅಂದರೆ ನಾನು ನಿನ್ನೆ ಹೇಳಿದ್ದೆಲ್ಲ ಕೇಬಲ್ ಅದೇನೋ ಕೋತಿಗಳು ನೇತಾಡಿ ಕಟ್ ಮಾಡಿದ್ದಾವೆ ಅಂತ, ಅದನ್ನು ರಿಪೇರಿ ಮಾಡೋದಕ್ಕೆ ಕರ್ಕೊಂಬರ್ತಾರೇನೋ ಅಂತೇಳಿ ಹಾಗೆ ಎದ್ಬಿಟ್ಟು ಒಂದು ಸರಿ ನೋಡೋಣ ಅಂತೇಳಿ ಟಿ ವಿ ಹಾಕಿದೆ. ಅಷ್ಟೊತ್ತಿಗೆ ಟಿ ವಿ ಕೂಡ ಸರಿ ಆಯಿತು. ಮೋಸ್ಟ್ಲಿ ಅದರೊಳಗಡೆ ಏನೋ ನೀರೇನು ಹೋಗಿತ್ತೋ ಏನೋ ಗೊತ್ತಿಲ್ಲ. ನಮ್ಮ ಮನೆಯವ್ರು ಕಟ್ ಮಾಡಿ ಹಾಕಿದ್ರು, ಆದರೂ ಬಂದಿರಲಿಲ್ಲ. ಇವಾಗ ಬಿಸಿಲು ಚೆನ್ನಾಗಿ ಬಂದಿತ್ತಲ್ಲ, ನೀರು ಹೋಗಿ ಅದೆಲ್ಲ ಒದ್ದೆ ಆಗಿತ್ತೇನೋ. ಇವಾಗ ಚೆನ್ನಾಗಿ ಡ್ರೈ ಆಗಿದೆ, ಅದಕ್ಕೆ ಬಂತು ಅಂತ ಅಂದ್ಕೊಂಡ್ವಿ. ಇನ್ನು ಸಂಜೆ ಸ್ವಲ್ಪ ಹೊತ್ತು ಟಿ ವಿ ನೋಡಿ ಹಾಗೆ ಊಟ ಮಾಡಿ ಮಲಗಿದ್ವಿ. ಹಾಗೆ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಧನ್ಯವಾದ.